ಇರೋದೇ ನಂಗೆ ಕೆಲವು ಕೌಂಟಬಲ್ ಫ್ರೆಂಡ್ಸ್ಗಳು. ಹುಡುಗಿರ ಜೊತೆ ಅಷ್ಟು ಕಂಫರ್ಟ್ ಇಲ್ಲ ಮಾತಾಡ್ಕೊಂಡು ಶೇರ್ ಮಾಡಕ್ಕೆಲ್ಲ. ಅದೇ ಹುಡುಗರು ಅಂತ ಬಂದಾಗ ನಂಗೆ ತುಂಬಾ ಕಂಫರ್ಟಬಲ್ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು. ನಂಗೆ ಕಂಫರ್ಟಬಲ್ ಆದ್ರೆ ಜನರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಬಟ್ ಒಳಗಡೆ ನಮ್ರತಾ ಅವ್ರ ಜೊತೆ ಒಂದ್ ಒಳ್ಳೆ ಬಾಂಡ್ ಬಿಲ್ಡ್ ಆಯ್ತು ಅಂತ ಅನ್ಸುತ್ತೆ. ಇಂಡಿವಿಜುವಲ್ ಗೇಮ್ ತೋರಿಸ್ತಿಲ್ಲ ಅವರು, ಶಾಡೋದಲ್ಲೇ ಹೋಗ್ತಾ ಇದೀರಾ ಅಂತ. ನನಗೆ ಅವ್ರ ಜೊತೆ ಇದ್ದು ಆಡ್ದಾಗ್ಲೂ ಗೊತ್ತಾಯ್ತು, ಅಗೇನ್ಸ್ಟ್ ಆಡ್ದಾಗ್ಲೂ ಗೊತ್ತಾಯ್ತು. ಸೋತ್ರೆ ರ್ಯಾಗಿಂಗ್ ಗೀಗಿಂಗ್ ಎಲ್ಲ ಇದ್ದೇ ಇರುತ್ತೆ. ಸೋಲವರಿಗೆ ಲೈಕ್ ಸೋತವರಿಗೆ, ಗೆದ್ದವ್ರು ರ್ಯಾಗ್ ಮಾಡೋದು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಇನ್ನು ಪವಿ ಪೂವಪ್ಪ ಅವರು ಆಕ್ಚುಲಿ ಈಗ ಓಕೆ ಇಲ್ಲೇನೋ ತಂಡ ಅಂತಾಯ್ತು, ಗುಂಪು ಅಂತಾಯ್ತು, ಏನೋ ಗೇಮ್ಸ್ ಅಂತ ಬರುತ್ತೆ, ಅಥವಾ ಇನ್ನೊಬ್ಬರ ಬಗ್ಗೆ ಬ್ಯಾಕ್ ಬಿಚ್ಚಿಂಗ್ ಆ ಥರದ್ದೆಲ್ಲ ಬರುತ್ತೆ. ಹೊರಗಡೆ ಯೂಶುವಲಿ ಹೇಗಿರ್ತಾರೆ ಆಕ್ಚುಲಿ? ಮೋಸ್ಟ್ಲಿ ಬಹುಶಃ ನೀವು ತುಂಬಾ ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಈ ತರದ್ದು ವಿಷಯಗಳು ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಸಿಗಲ್ಲ ಅಂತ ಅನ್ಸುತ್ತೆ. ನಿಮ್ಮ ಲೈಫಲ್ಲಿ ಹೇಗಿರುತ್ತೆ ಎಕ್ಸಾಕ್ಟ್ಲಿ? ನನಗೆ ಇರೋದೇ ನಂಗೆ ಕೆಲವು ಕೌಂಟಬಲ್ ಫ್ರೆಂಡ್ಸ್ಗಳು, ಲೈಕ್ ಫಿಂಗರ್ ಕೌಂಟಿಂಗ್ ಫ್ರೆಂಡ್ಸ್ ಅಂತಂದ್ರ ಅಷ್ಟೇ ಇರೋದು ನನಗೆ. ಸೊ ಇರೋದ್ರಲ್ಲಿ ಆಲ್ಮೋಸ್ಟ್ ಇರೋದೆಲ್ಲ ಒಂದ್ 4-5 ಜನ ಹುಡುಗರುಗಳೇ ಇರೋದು ಫ್ರೆಂಡ್ಸ್. ಅದ್ರಲ್ಲಿ ಇಬ್ಬರೇ ಇರೋದು ಹುಡುಗಿರು ಫ್ರೆಂಡ್ಸ್ ನನಗೆ. ಸೊ ನಾನು ಹುಡುಗಿರ ಜೊತೆ ಅಷ್ಟು ಕಂಫರ್ಟ್ ಇಲ್ಲ ಮಾತಾಡ್ಕೊಂಡು ಶೇರ್ ಮಾಡಕ್ಕೆಲ್ಲ. ಬಿಕಾಸ್ ಅದು ಗೊತ್ತು, ಅಲ್ಲಿಂದ ಇಲ್ಲಿ ಹೋಗುತ್ತೆ ಮಾತುಗಳು ಅಂತ. ಅಂಡ್ ಅದೇ ಹುಡುಗರು ಅಂತ ಬಂದಾಗ ನನಗೆ ತುಂಬಾ ಕಂಫರ್ಟಬಲ್ ಅವ್ರ ಜೊತೆ ಶೇರ್ ಮಾಡ್ಕೊಳಕ್ಕೆ. ಸೊ ಇಲ್ಲಿ ಕೇಳ್ತಾರೆ, ಇಲ್ಲಿ ಬಿಟ್ಬಿಡ್ತಾರೆ. ಸೊ ಅದೇ ಬೇಕಾಗಿರೋದು ನಮಗೂ. ಸೊ ನಾನು ಆಚೆ ಕಡೆನೂ ಹಿಂಗೆ ಇರೋದು. ಲೈಕ್ ನನ್ಗೆ ಕಂಫರ್ಟಬಲ್ ಆದ್ರೆ ಜನರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಇಲ್ಲ ಅಂತಂದ್ರೆ ನಾನು ಹಾಯ್ ಬಾಯ್ ಎಲ್ಲ ಹೇಳ್ತೀನಿ, ಇಲ್ಲ ಅಂತಿಲ್ಲ, ಚೆನ್ನಾಗೇ ಮಾತಾಡ್ತೀನಿ. ಬಟ್ ತುಂಬಾ ಪರ್ಸನಲ್ ಆಗಿಲ್ಲ ಮಾತಾಡ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು ಅದೆಲ್ಲ ಇಲ್ಲ. ಕರೆಕ್ಟ್. ಸೊ ಬಟ್ ಒಳಗಡೆ ನಮ್ರತಾ ಅವ್ರ ಜೊತೆ ಒಂದು ಒಳ್ಳೆ ಬಾಂಡ್ ಬಿಲ್ಡ್ ಆಯ್ತು ಅಂತ ಅನ್ಸುತ್ತೆ ಆಕ್ಚುಲಿ. ಬಟ್ ಅಷ್ಟೇ ಶಾರ್ಟ್ ಟೈಮಲ್ಲಿ. ಸೊ ಹೆಂಗಿತ್ತದು ಎಕ್ಸಾಕ್ಟ್ಲಿ? ನಾನು ಹೋಗ್ಬೇಕಾದ್ರೆ ನಮ್ರತಾ ಅವ್ರ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡೆ ಹೋಗಿರ್ಲಿಲ್ಲ. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಅಂತ ಅವ್ರದ್ದು ಸೀರಿಯಲ್ಸ್ ಎಲ್ಲ ನೋಡಿದ್ದೆ ನಾನು. ಸೊ ನೋಡೋಣ ಹೇಗ್ ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನಿಸ್ತು. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅನಿಸ್ತು ನಂಗೆ. ಸೊ ಬರೀ ಇಂಡಿವಿಜುವಲ್ ಗೇಮ್ ತೋರಿಸ್ತಿಲ್ಲ ಅವರು, ವಿನಯ್ ಅವ್ರ ಜೊತೆ ಇದನ್ನೇ. ಸೊ ಅವ್ರಿಗೆ ಅನಿಸ್ತಿದ್, ನಾನು ಅದು ಅನ್ಸಿದ್ದನ್ನ ನಾನು ಹೇಳಿದ್ದೆ ನಮ್ರತಾ ಅವ್ರಿಗೆ. ನಾನು ಈ ತರ ಬರೀ ನೀವು ವಿನಯ್ ಅವ್ರ ಶಾಡೋದಲ್ಲೇ ಹೋಗ್ತಾ ಇದೀರಾ ಅಂತ. ಸೊ ಅದನ್ನ ಅವರು ಪಾಸಿಟಿವ್ ಆಗಿ ತಗೊಂಡು ಆ ವಾರ ಫುಲ್ಲು ಕ್ಯಾಪ್ಟನ್ಸಿಗೋಸ್ಕರ ತನಿಷಾ ಅವ್ರ ಜಾಗದಲ್ಲಿ ನಿಂತು ಇವ್ರು ಆಡಿದ್ರು. ಸೊ ಅದ್ರಲ್ಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರ ಇಂಡಿವಿಜುವಲ್ ಟಾಸ್ಕ್ ಎಷ್ಟು ಮಾಡಬಹುದು ಅಂತ. ಸೊ ನಿಮ್ಮ ಒಪಿನಿಯನ್ ಕೂಡ ಬದಲಾಯ್ತು? ನನ್ನ ಒಪಿನಿಯನ್ ಕೂಡ ಬದಲಾಯ್ತು ಅನ್ನೋದಕ್ಕಿಂತ ನನ್ಗೆ ಅವ್ರ ಜೊತೆ ಇದ್ದು ಆಡ್ದಾಗ್ಲೂ ಗೊತ್ತಾಯ್ತು, ಅವ್ರ ಅಗೇನ್ಸ್ಟ್ ಆಡ್ದಾಗ್ಲೂ ಗೊತ್ತಾಯ್ತು. ಸೊ ಅವ್ರ ಅಗೇನ್ಸ್ಟ್ ಆಡ್ದಾಗ ಏನಾಗುತ್ತೆ, ಲೈಕ್ ಸೋತ್ರೆ ರ್ಯಾಗಿಂಗ್ ಗೀಗಿಂಗ್ ಎಲ್ಲ ಇದ್ದೇ ಇರುತ್ತೆ. ಸೋಲವರಿಗೆ ಲೈಕ್ ಸೋತವರಿಗೆ, ಗೆದ್ದವ್ರು ರ್ಯಾಗ್ ಮಾಡೋದು ಸುಮ್ನೆ ಅದು ಆತರ. ಇದು ಇವಾಗ ಕಾಲೇಜಲ್ಲೂ ನಡೆಯುತ್ತೆ ಆತರ ಎಲ್ಲ, ಸೋತ್ರೆ ರ್ಯಾಗ್ ಮಾಡೋದು. ಅದೊಂದು 15 ನಿಮಿಷಕ್ಕೆ ಇರುತ್ತೆ. ಅದು ಆಮೇಲೆ ಮತ್ತೆ ಎಲ್ಲರೂ ಒಂದಾಗ್ಬಿಡ್ತಿದ್ವಿ. ಸೊ ಆ ತರ ಇರ್ತಾ ಇತ್ತು ನಮ್ಗಳ ಬಾಂಡ್. ಸೊ ಚೆನ್ನಾಗಿತ್ತು ಬಾಂಡ್ ಒಂಥರ. ಸೊ ನಿಮಗೆ ಒಳಗಡೆ ಹೋಗೋಕ್ಕಿಂತ ಮೊದಲು ನಂಗೆ ಹೇಳಿದ ಜ್ಞಾಪಕ ಇದೆ, ಅಂದ್ರೆ ಸಂಗೀತ ಅವ್ರ ಜೊತೆ ಮೋಸ್ಟ್ಲಿ ಒಂದು ಒಳ್ಳೆ ಬಾಂಡ್ ಆಗುತ್ತೆ ಅಂತೇನೋ ನೀವು ಹೇಳಿದ್ರಿ ಆಕ್ಚುಲಿ. ಮೋಸ್ಟ್ಲಿ ನೀವು ಒಳಗೆ ಹೋದ್ಮೇಲೆ ಆಗ್ಬೋದು ಅಂತ. ಬಟ್ ಒಳಗೆ ಹೋದಾಗ ಏನಾಯ್ತು? ಒಳಗೆ ಹೋದಾಗ ಅದೇ ನಾನು ಹೇಳ್ದಂಗೆ ಒಪಿನಿಯನ್ಸ್ ಚೇಂಜ್ ಆಗುತ್ತೆ. ಸೊ ತುಂಬಾ ಚೇಂಜ್ ಆಯ್ತು. ನಾನು ಅವರು ತುಂಬಾ ಸ್ಟ್ರಾಂಗ್ ಹಂಗೆ ಅಂತ ಅನ್ಕೊಂಡಿದ್ದೆ. ಸ್ಟ್ರಾಂಗ್ ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಇವಾಗ ನಾನು ಕಳೆದ 2-3 ವಾರದಲ್ಲಿ ಸ್ವಲ್ಪ ವೀಕ್ ಆಗಿದ್ದಾರೆ, ತುಂಬಾ ವೀಕ್ ಆಗಿದ್ದಾರೆ. ಕಣ್ಣಿನ ಟಾಸ್ಕ್ ಇದೆಲ್ಲ ಆದ್ಮೇಲೆ, ಕಣ್ಣೆಲ್ಲ ಹಾಸ್ಪಿಟಲ್ ಆದ್ಮೇಲೆ ತುಂಬಾನೇ ವೀಕ್ ಆಗಿದ್ದಾರೆ ಅಂತ ಅನಿಸ್ತದೆ. ಬರೀ ಪ್ರತಾಪ್ನ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡೋ ಇದ್ರಲ್ಲಿ ದಾರಿನಲ್ಲಿ ಹೋಗ್ತಾ ಇದಾರೆ ಅವರು. ಸೊ ಅದಕ್ಕೆ ನಂಗೆ ಸ್ವಲ್ಪ ಅವ್ರ ಒಪಿನಿಯನ್ ಸ್ವಲ್ಪ ಚೇಂಜ್ ಆಯ್ತು ಅವ್ರ ಕಡೆ ಇದ್ದಿದ್ದು ನನಗೆ. ಕಾರ್ತಿಕ್ ಅವರಿಗೆ ಕ್ಲೋಸ್ ಆಗ್ತೀರಾ ಅಂತ ಅನ್ಕೊಂಡಿದ್ರಿ ಫಸ್ಟ್ ಹೋದಾಗ. ಸೊ ಈಗ ಏನ್ ಚೇಂಜ್ ಆಗಿದೆ ಅಂತ? ಏನೋ ಚೇಂಜ್ ಆಗಿಲ್ಲ. ಕಾರ್ತಿಕ್ ಅವ್ರು ಹೆಂಗೆ ಅಂತಂದ್ರೆ, ಇವಾಗ ನಾನು ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಸೊ ಅವ್ರ ಒಪಿನಿಯನ್ ಏನು ಚೇಂಜ್ ಆಗಿಲ್ಲ ನನಗೆ, ಸೇಮ್ ಹಂಗೆ ಇದೆ. ಓಕೆ.